ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇದು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಟೆಂಪಲ್. ಇದು ಇರೋದು ಬ್ಯಾಂಗ್ಳೂರಲ್ಲಿ ಬಸವನಗುಡಿ ತ್ಯಾಗರಾಜ್ ನಗರಲ್ಲಿ ಲೊಕೇಟ್ ಆಗಿದೆ. ಯಾರಾದರೂ ದತ್ತಾತ್ರೇಯ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಬೇಕು ಅನ್ಕೋತಾ ಇರ್ತಾರಲ್ಲ, ಅವರು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇರೋ ದತ್ತಾತ್ರೇಯ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡ್ಬೋದು. ಈ ಟೆಂಪಲಲ್ಲಿ ನನಗೆ ಅನಿಸಿರೋ ಪ್ರಕಾರ ಹೋಗಿದ ತಕ್ಷಣ ಉರಿ ಬಿಸಿಲಿಂದ ಹೋಗಿದ ತಕ್ಷಣ ಒಂಥರ ಕೂಲಲ್ಲಿ ಒಳ್ಳೆ ಎ ಸಿಯಲ್ಲಿ ಫ್ಯಾನ್ ಕೆಳಗಡೆ ತುಂಬ ತಂಪಾಗಿರೋ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ. ಒಂಥರ ಮೈಂಡೇ ಒಂಥರ ಫುಲ್ಲು ಬ್ಲೆಸ್ಡ್ ಅನ್ನಿಸ್ತಾ ಇರುತ್ತೆ. ಒಂಥರ ಅಲ್ಲಿ ಹೋಗಿದ ತಕ್ಷಣ ಏನೋ ನಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ಅಂತ ಫೀಲ್ ಆಗುತ್ತೆ. ಯಾರಾದರೂ ಹೋಗ್ಬೋದು, ನೋಡ್ಬೋದು. ಈ ಟೆಂಪಲಲ್ಲಿ ವಿಘ್ನೇಶ್ವರ ಸ್ವಾಮಿ ಟೆಂಪಲ್, ದತ್ತಾತ್ರೇಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಮತ್ತು ಶ್ರೀ ಗುರು ಮಂತ್ರಾಲಯ ಸ್ವಾಮಿ ರಾಘವೇಂದ್ರ ಸ್ವಾಮಿನವರು ಇದ್ದರು. ಮತ್ತು ನಾವು ದೊಡ್ಡ ಹಾಲ್ ಇದೆ, ನಾವು ಎಲ್ಲ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಸ್ಪೇಸ್ ಇದೆ ಬ್ಯಾಕ್ ಸೈಡು. ಒಂಚೂರು ಆ ಕಡೆ ಹೋಗಿದ ತಕ್ಷಣ ನಾವು ಅಂದ್ಕೊಂಡೇ ಇರಲ್ಲ ಆ ರೀತಿ ನಮಗೆ ಸಿಂಬಲ್ಸ್ ಅಂದರೆ ಸ್ಟಾರ್ ಸಿಂಬಲ್ಸ್, ಅದರಲ್ಲಿ ಏನೋ ಒಂದು ಎನರ್ಜೀಸ್ ಅಬ್ಸರ್ವ್ ಇರುತ್ತೆ. ಸೊ ಅದು ಮೆಡಿಟೇಷನ್ ಮಾಡೋರು, ಅದ್ರ ಬಗ್ಗೆ ಫುಲ್ಲು ಡೀಪಾಗಿ ಇನ್ಡೆಪ್ತಾಗಿ ಇನ್ಫಾರ್ಮೇಷನ್ ಗೊತ್ತಿರೋರು ಅದು ಏನು, ಅದು ಸ್ಪಿರಿಚುವಾಲಿಟಿ ಪ್ರಕಾರ ಅದು ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ನಮ್ಗೆ ಅಷ್ಟು ನಾಲೆಡ್ಜ್ ಇರೋಲ್ಲ. ಮತ್ತು ಒಂದು ಬೋಧಿ ವೃಕ್ಷ ಅನಿಸುತ್ತೆ, ಅದು ತುಂಬ ದೊಡ್ಡ ಗಿಡ ಇತ್ತು. ಬಟ್ ನಂಗೆ ಆ ಟ್ರೀ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಮೇ ಬಿ ಅದೇ ಆಗಿರುತ್ತೆ ಅಂತ ಅಂದ್ಕೊಂಡೆ. ಮತ್ತು ನವಗ್ರಹಗಳಿಗೆ ಸಂಬಂಧಪಟ್ಟಿರೋ ಅಂಥ ಗಿಡ ಮರಗಳೂ ತುಂಬ ಇತ್ತು. ಯಾಕಂದರೆ ಅಲ್ಲಿ ನಾವು ಬ್ಯಾಕ್ ಸೈಡ್ ಹೋಗ್ತೀವಲ್ವ, ಅಲ್ಲಿ ಅಂದರೆ ನಾವು ನಾಗರ ಹಾವನ್ನೆಲ್ಲನೂ ನಾವು ದೇವ್ರು ಅಂತ ಪೂಜೆ ಮಾಡ್ತೀವಿ ಹಿಂದೂ ಶಾಸ್ತ್ರ ಪ್ರಕಾರ. ಸೊ ಆ ವಿಗ್ರಹಗಳು ಎಲ್ಲನೂ ಇತ್ತು. ತುಂಬ ಜನ ಅಲ್ಲಿನೂ ಪೂಜೆ ಮಾಡ್ಕೋತಾ ಇದ್ದರು. ಮತ್ತು ಆದಮೇಲೆ ಬಂದ್ಬಿಟ್ಟು ಇಲ್ಲಿ ಪ್ರಸಾದ ಬಂದ್ಬಿಟ್ಟು ಹಸಿದು ಹಾಲು ಇರುತ್ತಲ್ಲ, ಹಸು ಹಾಲು ಅದು ಕೊಡ್ತಾಯಿದ್ರು. ಹಸು ಆಕಳ ಅಂತಾರಲ್ವ, ಆಕಳದ ಹಾಲನ್ನೇ ಕೊಡ್ತಾಯಿದ್ರು. ಮತ್ತು ಪ್ರಸಾದ ಇನ್ನೂ ಮಾಡ್ತಾಯಿದ್ರು, ಯಾಕಂದರೆ ಇನ್ನೂ ಪಲ್ಲಕ್ಕಿ ಸೇವೆ ಮಹಾಮಂಗಳಾರತಿ ಆಗಲೇ ನಡೀತಾ ಇತ್ತು. ಮತ್ತು ನೋಡ್ಬೋದು ಟೈಮ್ ಬಂದ್ಬಿಟ್ಟು 10:45 ಆಗಿತ್ತು. ಇನ್ನೂ ಆಗಲೇ ಪಲ್ಲಕ್ಕಿ ಸೇವೆ ಆದಮೇಲೆ ಮಹಾಮಂಗಳಾರತಿನೂ ಮಾಡ್ತಾಯಿದ್ರು. ಇದು ಬಂದ್ಬಿಟ್ಟು ಟೆಂಪಲ್ಲು ತುಂಬ ಸ್ಪೇಷಿಯಸ್ ಆಗಿದೆ. ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಕೂತ್ಕೊಂಡು ಒಂದು 5 to 10 minutes ದೇವ್ರನ್ನ ನೆಮ್ಮದಿಯಾಗಿ ನಮಸ್ಕಾರ ಮಾಡಿಕೊಂಡ್ರೆ ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಎಷ್ಟೋ ಪಾಸಿಟಿವ್ ಫುಲ್ಲು ಒಂಥರ ಫೀಲ್ ಬ್ಲೆಸ್ಡ್ ಅಂತ ಅನ್ನಿಸ್ತಾ ಇರುತ್ತೆ. ದೇವರು ನಮ್ಮನ್ನ ಕರೆದಾಗೆ ನಾವು ಹೋಗ್ತೀವಿ ಅಂತ ಹೇಳ್ತಾರಲ್ವ. ಸೊ ನಂಗೆ ಅನ್ನಿಸ್ತಾ ಇತ್ತು ಇವತ್ತು ಸ್ಪೆಷಲ್ ಪಲ್ಲಕ್ಕಿ ಸೇವೆ, ಗುರುವಾರ ಹೋಗಿದ್ದೆ, ಪಲ್ಲಕ್ಕಿ ಸೇವೆನೂ ನಡೀತಾ ಇತ್ತು, ಅದೇ ರೀತಿ ಮಹಾಮಂಗಳಾರತಿನೂ ನಡೀತಾ ಇತ್ತು. ನಂಗೊಂಥರ ಫೀಲ್ ಬ್ಲೆಸ್ಡ್ ಅನ್ನಿಸ್ತಾ ಇತ್ತು. ಮತ್ತು ತುಂಬ ದೊಡ್ಡ ಹೋಮ ಗುಂಡನೂ ಇತ್ತು. ಮತ್ತು ವಾರ್ಷಿಕೋತ್ಸವ ಆ ಥರ ಎಲ್ಲ ಮಾಡ್ತಾರಲ್ವ, ಮತ್ತು ಏನಾದರೂ ಸ್ಪೆಷಲ್ಲಾಗಿ ಪೂಜೆ ಮಾಡಬೇಕಂದ್ರೆ ಎಲ್ಲನೂ ಮಾಡ್ತಾರನ್ನಿಸುತ್ತೆ. ಮತ್ತು ನೋಡ್ಬೋದು ಇಲ್ಲಿ ದೊಡ್ಡ ಹತ್ತಿ ಮರ, ಇದಕ್ಕೂ ಸುಮಾರು ವರ್ಷಗಳು ಇದೆ ಅನಿಸುತ್ತೆ. ಇದು ಬಂದ್ಬಿಟ್ಟು 94 to 95 years ಆಗಿದೆ ಈ ಟೆಂಪಲ್ ಇದು ಎಸ್ಟಾಬ್ಲಿಷ್ ಮಾಡಿ. ನೋಡ್ಬೋದು ಈ ಸರೌಂಡಿಂಗ್ಸಲ್ಲಿ ತುಂಬ ಪ್ಲೇಸ್ ಇದೆ. ಅಲ್ಲಿ ವಾರ್ಷಿಕೋತ್ಸವ ಏನಾದರೂ ಸ್ಪೆಷಲ್ ಪೂಜಾ ಡೇಸ್ ಇರುತ್ತಲ್ಲ, ಆವಾಗ ಅನ್ನಪ್ರಸಾದ ಮಾಡಿದಾಗ ಅಲ್ಲೆಲ್ಲನೂ ನಮಗೆ ಅನ್ನಪ್ರಸಾದ ಎಲ್ಲನೂ ಸಿಕ್ಕುತ್ತೆ. ಮತ್ತು ಹತ್ತಿ ಮರಕ್ಕೆ ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರಿಗೆ ನಮ್ಮ ವಿಷಯ ಏನಿದೆಯೋ ಅದನ್ನು ಹೇಳ್ಕೊಂಡು ಪ್ರದಕ್ಷಿಣೆ ಮಾಡ್ಕೋತಾ ಇದ್ದೆ. ಆದಮೇಲೆ ಅಲ್ಲಿ ಬಂದ್ಬಿಟ್ಟು ಈ ಗಿಡದ ಮೇಲೆ ಗಿಳಿ ಅಂತಾರಲ್ವ, ತುಂಬ ಸೌಂಡ್ಸು ಪಕ್ಷಿಗಳದ್ದೆಲ್ಲ ಎಷ್ಟು ಚೆನ್ನಾಗಿತ್ತು. ಆ ಸೌಂಡ್ಸ್ ನಾನು ಹಾಗೇ ಇಟ್ಟಿದ್ದೀನಿ, ಫೀಲ್ ಆಗ್ಬೋದು. ಆದಮೇಲೆ ಮತ್ತು ದೇವ್ರಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ದಲ್ಲ, ಅದನ್ನು ಒಂಥರ ತುಂಬ ಇಷ್ಟ ಆಯಿತು. ನಾನು ಸ್ಮಾಲ್ ಕ್ಲಿಪ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಪ್ಲೇಸು ಯಾವ ರೀತಿ ಸ್ಪೇಷಿಯಸ್ ಆಗಿದೆ. ಇದು ಬಂದ್ಬಿಟ್ಟು ತುಂಬ ಡೆವಲಪ್ ಆಗಿರೋವಂಥ ಏರಿಯಾ. ಆ ಏರಿಯಾದಲ್ಲಿ ಎಷ್ಟು ದೊಡ್ಡ ಟೆಂಪಲ್ ಇದೆ ಅಂತಾನೆ ಅನಿಸಲ್ಲ. ಆದಮೇಲೆ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ಟೆಂಪಲ್ಲು ತುಂಬ ಫೇಮಸ್ಸು. ಅಲ್ಲಿ ನೆಗೆಟಿವ್ ಎನರ್ಜಿನ ಹೀಲ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಅದು ಡಿಫ್ರೆಂಟ್, ಬಟ್ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಬರ್ತಾರೆ.
ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಗೂಗಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಆಗಿದೆ. ಸೊ ಕಾಲ್ ಮಾಡಿಬಿಟ್ಟು ನಿಮಗೆ ಫೆಸಿಲಿಟೀಸ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅನಿಸುತ್ತೆ, ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ. ಆದಮೇಲೆ ನಿಮಗೆ ಗುರುಚರಿತ್ರೆ ಬುಕ್ಸ್ ಎಲ್ಲನೂ ಇತ್ತು. ದತ್ತಾತ್ರೇಯ ಸ್ವಾಮಿ ಟೆಂಪಲ್ದು ದೇವ್ರದ್ದು ಬಂದ್ಬಿಟ್ಟು ಇದು ಫೋಟೋಸ್ ಎಲ್ಲನೂ ಇತ್ತು, ಬೇಕಂದರೆ ತಗೋಬೋದು. ಇಲ್ಲಿ ಬಂದ್ಬಿಟ್ಟು ದೇವ್ರ ಕಾಣಿಕೆಗಳು ಹಾಕ್ತಾರಲ್ವ, ಅಕ್ಕಿ ಬೆಲ್ಲ ಅದೆಲ್ಲನೂ ಹಾಕೋದಕ್ಕೆ ನಿಮಗೆ ಅಲ್ಲಿ ಫೆಸಿಲಿಟೀಸ್ ಇತ್ತು. ನೋಡ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಹಳೆ ಕಾಲದ್ದು ಬಾವಿ. ಈ ಬಾವಿ ನೀರಲ್ಲೇ ದೇವ್ರಿಗೆಲ್ಲನೂ ಅಭಿಷೇಕ ಎಲ್ಲನೂ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ. ಈಗೆಲ್ಲ ಬೋರ್ ಫಿಟ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಇಷ್ಟವಾದಲ್ಲಿ ಮರಿದೇ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.